ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದೆ ನಾವು ಹೇಳಿದ್ರು ನಾವು ಯಾವಾಗಲೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಜಗತ್ತನ್ನು ಉದ್ಧಾರ ಮಾಡುತ್ತೇನೆ ಎಂಬ ಭಾವನೆಯಿಂದ ಕೂಡಿ ಕೆಲಸ ಕಾರ್ಯ ಮಾಡಬೇಕು. ಆದರೆ ನಿಜವಾಗಿ ಜಗತ್ತು ಏನು ಉದ್ಧಾರ ಆಗಲ್ಲ. ನಾವು ನೋಡಿಲ್ವಾ, ಮಿಲಿಯಗಟ್ಟಲೆ ವರ್ಷಗಳಿಂದ ನೂರಾರು ಸಾವಿರಾರು ಸಮಾಜ ಸುಧಾರಕರು, ಮಾನವ ಸೇವಕರು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಟೊಂಕ ಕಟ್ಟಿ ಪ್ರಯತ್ನಶೀಲರಾಗಿದ್ದೇ ಆಗಿದ್ದು, ಆದರೆ ಜಗತ್ತು ಒಂದು ಹನಿ ಮಿಸುಕಾಡಲಿಲ್ಲ. ನಾವು ಜಗತ್ತಿಗೆ ಶಾಶ್ವತ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ, ಆದರೆ ತಾತ್ಕಾಲಿಕ ಸಹಾಯ ಮಾಡಬಹುದು. ಒಬ್ಬನಿಗೆ ಅನ್ನ ಕೊಟ್ಟಾಗ ಅಂದಿನ ಅವನ ಹಸಿವು ತೃಪ್ತಿಯಾಗುತ್ತೆ, ತಾತ್ಕಾಲಿಕ ಸಹಾಯ. ಒಬ್ಬನಿಗೆ ಒಂದು ಉದ್ಯೋಗ ಪಡೀಲಿಕ್ಕೆ ಉಪಾಯ ತೋರಿಸಿಕೊಟ್ರೆ ಅಷ್ಟು ವರ್ಷ ಅವನಿಗೆ ಸಹಾಯ ಆಗುತ್ತೆ, ತಾತ್ಕಾಲಿಕ ಸಹಾಯ. ಒಬ್ಬನಿಗೆ ನಾವು ಜ್ಞಾನವನ್ನು ಕೊಟ್ಟರೆ ಅವನ ಅಜ್ಞಾನ ನಿವಾರಣೆಯಾಗಿ ಇಂತಿಷ್ಟು ವರ್ಷ ಸಹಾಯ ಆಗುತ್ತೆ, ತಾತ್ಕಾಲಿಕ ಸಹಾಯ ನಾವು ಮಾಡಬಹುದು. ಆದರೆ ಶಾಶ್ವತ ಸಹಾಯವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ಸಮುದ್ರದಲ್ಲಿ ಒಂದು ಕಡೆ ಅಲೆ ಮೇಲೆ ಬಂದರೆ ಅದರ ಅರ್ಥ ಏನೋ, ಅಲೆ ಇನ್ನೊಂದು ಕಡೆ ತಗ್ಗು ಇದೆ. ಇಲ್ಲ, ನಾನು ಅಲೆಯನ್ನು ಮೇಲೇನೆ ಇಡ್ತೇನೆ, ಎಲ್ಲ ಕಡೆ ತಗ್ಗು ಇಲ್ಲದಂತೆ ಮಾಡಿಬಿಡ್ತೇನೆ, ಸಾಧ್ಯವೇ ಇಲ್ಲ. ಹಾಗೆಯೇ ವಿಶ್ವ ಸಮುದ್ರದಲ್ಲಿ ಒಂದು ಕಡೆ ಅಲೆ ಮೇಲೆ ಬಂದಿದೆ ಅಂದರೆ ಇನ್ನೊಂದು ಕಡೆ ಆ ಅಲೆ ತಗ್ಗು ಇದ್ದೇ ಇರುತ್ತೆ, ಅದನ್ನು ತಪ್ಪಿಸಲಿಕ್ಕೆ ಆಗುವುದಿಲ್ಲ. ನೋಡಿ, ಒಂದು 70-80 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ, ಇತರ ದೇಶಗಳಲ್ಲಿ ಅನ್ನ ಆಹಾರಕ್ಕೆ ಎಷ್ಟು ಕಷ್ಟ ಆಗಿತ್ತು, ಬಟ್ಟೆಗೆ ಎಷ್ಟು ಕಷ್ಟ ಆಗಿತ್ತು. ಆಗ ಜನ ಅದರ ಪರಿಹಾರಕ್ಕಾಗಿ ಇನ್ನಿಲ್ಲದಂತೆ ಹೋರಾಡಿದರು. ಇವತ್ತು ನಮ್ಮ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಅನ್ನ ಆಹಾರಕ್ಕೆ ಅಷ್ಟು ಕಷ್ಟ ಇಲ್ಲ. ಎಂಥ ಬಡವನ ಹತ್ತಿರ ಕೂಡ ಒಂದು 4G ಮೊಬೈಲ್ ಇದೆ ಅಂದರೆ ಅನ್ನ ಆಹಾರ ಇಲ್ವಾ ಅವನ ಹತ್ರ? ಇದ್ದೇ ಇದೆ. ಹಾಗಾದರೆ ಜಗತ್ತಿನ ಕಷ್ಟ ಪರಿಹಾರ ಆಯ್ತಾ? ಇಲ್ಲ. ಇವತ್ತು ಮನುಷ್ಯನಲ್ಲಿ ಇನ್ನಿಲ್ಲದ ದ್ವೇಷ, ಇನ್ನಿಲ್ಲದ ಅಹಂಕಾರ, ಮತ್ಸರ, ಇನ್ನೊಬ್ಬನನ್ನು ತುಳಿದು ತಾನು ಮೇಲೆ ಏರಬೇಕೆಂಬ ಹವಣಿಕೆ, ಈ ಸಮಸ್ಯೆ ಬಂದಿದೆ. ಹಳೆಯ ಸಮಸ್ಯೆ ಪರಿಹಾರ ಆಯಿತು, ಹೊಸ ಸಮಸ್ಯೆ ಬಂದಿದೆ. ಈ ಸಮಸ್ಯೆ ಕೂಡ ಇನ್ನು 20-30 ವರ್ಷ ಆದಮೇಲೆ ಪರಿಹಾರ ಆಗುತ್ತೆ, ಆದರೆ ಇನ್ನೊಂದು ಕಾಯ್ತಾ ಇರುತ್ತೆ. ಏನರ್ಥ? ಅಲೆ ಒಂದು ಕಡೆ ಮೇಲೆದ್ದರೆ ಇನ್ನೊಂದು ಕಡೆ ತಗ್ಗು ಆಗಿದೆ ಎಂದೇ ಅರ್ಥ. ಹೀಗೆ ಸ್ವಾಮೀಜಿ ಹೇಳ್ತಾರೆ, ಈ ಕಷ್ಟ ದುಃಖ ಸಮಸ್ಯೆ ಇದೆಯಲ್ಲ ನಮ್ಮ ಜೀವನದಲ್ಲಿ, ಇಡೀ ಜಗತ್ತಿನ ಜೀವನದಲ್ಲಿ ಹೇಗೆ ಅಂದರೆ, ಸ್ವಲ್ಪ ಹೊತ್ತು ನಾವು ಆ ಕಷ್ಟಗಳ ಗಂಟನ್ನು ತಲೆ ಮೇಲೆ ಹೊತ್ಕೊಳ್ತೇವಂತೆ, ಆಮೇಲೆ ಆಗ್ತಾನೇ ಇಲ್ಲ ಅಂತ ಅದನ್ನು ತೆಗೆದು ಭುಜದ ಮೇಲೆ ಇಟ್ಕೋತೀವಂತೆ. ಭುಜದ ಮೇಲೆ ಇಟ್ಟಾಗ ಸ್ವಲ್ಪ ಆರಾಮ ಅನಿಸುತ್ತಂತೆ, ಅದನ್ನು ನಾವು ಸುಖ ಅಂದ್ಕೊಂಡಿದ್ದೇವಂತೆ. ಕಷ್ಟ ಸಮಸ್ಯೆಗಳ ಗಂಟನ್ನು ತಲೆ ಮೇಲೆ ಹೊತ್ಕೊಂಡಿರ್ತೇವೆ, ಹೊತ್ತು ಭಾರ ಆಯಿತು, ಸಹಿಸ್ಲಿಕ್ಕಾಗಲಿಲ್ಲ, ಅದನ್ನು ತೆಗೆದು ಭುಜದ ಮೇಲೆ ಇಟ್ಟಾಗ ಸ್ವಲ್ಪ ಹಬ್ಬ ಅಂತ ನಿಟ್ಟುಸಿರು ಬಿಡ್ತೇವೆ, ಅದನ್ನೇ ನಾವು ಸುಖ ಅಂತ ಅಂದ್ಕೊಂಡಿದ್ದೇವೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಇಲ್ಲಿ ಭಾರ ಶುರು ಆಯಿತು, ಈಗ ಇದನ್ನು ಎತ್ತಿ ತೊಡೆ ಮೇಲೆ ಇಟ್ಕೊಂಡ್ವಿ, ಹಬ್ಬ ಅಂತ ಹೇಳ್ತೇವೆ, ಅದನ್ನು ನಾವು ಜೀವನದಲ್ಲಿ ಸುಖ ಅಂತ ಕರಿತೇವೆ. ಮತ್ತೆ ಈ ತೊಡೆ ಮೇಲಿನ ಗಂಟನ್ನು ತೆಗೆದು ಈ ಭುಜದ ಮೇಲೆ ಇಟ್ಕೊಂಡ್ವಿ, ಗಂಟೆ
ಗಂಟಿನ ಭಾರ ತಪ್ಪಿದ್ದಲ್ಲ. ಅಂದ್ರೇನು, ನಾವು ಸಮಸ್ಯೆಯನ್ನು ಫಿಸಿಕಲ್ ಲೆವೆಲಿಂದ ಮೆಂಟಲ್ ಲೆವೆಲ್ಗೆ ನೂಗ್ತೀವಿ, ಮೆಂಟಲ್ ಲೆವೆಲಿಂದ ಇಂಟೆಲೆಕ್ಚುವಲ್ ಲೆವೆಲ್ಗೆ ನೂಗ್ತೀವಿ. ಮತ್ತೆ ಇನ್ನೊಬ್ಬ ಸಮಾಜ ಸುಧಾರಕ ಬಂದು ಇಂಟೆಲೆಕ್ಚುವಲ್ ಸಮಸ್ಯೆ ಕಷ್ಟಗಳನ್ನು ಸಾಲ್ವ್ ಮಾಡುವ ಭರದಲ್ಲಿ ಫಿಸಿಕಲ್ ಸಮಸ್ಯೆಗಳು ಆರಂಭ ಆದವು. ನಾವು ಸುಖ ಬೇಕು ಸುಖ ಬೇಕು ಸುಖ ಬೇಕು ಅಂತ ಸರಿ, ನಾವು ಶರೀರದಿಂದ ಮಾಡುವ ಎಷ್ಟೋ ಕೆಲಸ ಕಾರ್ಯಗಳಿಗೆಲ್ಲ ಮಷಿನ್ಸನ್ನು ಹುಡುಕಿ ತೆಗೆದ್ವಿ. ಈಗ 24 ಗಂಟೆ ಲ್ಯಾಪ್ಟಾಪ್ ಮುಂದೆ ಕುಳಿತು ಬೆನ್ನು ನೋವು, ಕಣ್ಣು ನೋವು, ಕಿವಿ ಕೇಳಿಸಲ್ಲ. ಫಿಸಿಕಲ್ ಕೆಲಸ ಮಾಡ್ಲಿಕ್ಕೆ ಕಷ್ಟ ಅಂತ ಪರಿಹಾರ ಕಂಡು ಹಿಡಿದಿದ್ದರ ಪರಿಣಾಮ ಇದು. ಅಂದ್ರೇನು, ಸ್ವಾಮೀಜಿ ಹೇಳ್ತಾರೆ, ಜಗತ್ತಿನ ಕಷ್ಟ ಸಮಸ್ಯೆ ದುಃಖಗಳಿಗೆ ಶಾಶ್ವತ ಪರಿಹಾರ ಏನು ಮಾಡಿದ್ರೂ ಸಿಗಲ್ಲ. ಸಮಸ್ಯೆಯನ್ನು ನಾವು ಭೌತಿಕ ಸ್ತರದಿಂದ ಮಾನಸಿಕ ಸ್ತರಕ್ಕೆ, ಮಾನಸಿಕ ಸ್ತರದಿಂದ ಬೌದ್ಧಿಕ ಸ್ತರಕ್ಕೆ ನೂಗ್ತೀವಷ್ಟೇ. ಹಾಗಾದರೆ ಪರಿಹಾರ ಏನು? ಪರಿಹಾರ ಒಂದೇ, ನೀರಿನ ಹನಿ ಸಮುದ್ರ ಆಗಬೇಕು. ನೀರಿನ ಹನಿ, ನಾನು ನೀರಿನ ಹನಿಯಾಗಿಯೇ ಇರ್ತೇನೆ, ನನ್ನ ಕಷ್ಟ ಪರಿಹಾರ ಮಾಡಿ. ನಾನು ಅಲೆಯಾಗಲಿಕ್ಕೆ ಇಷ್ಟ ಇಲ್ಲ, ನಾನು ನೀರಿನ ಹನಿಯಾಗಿಯೇ ಇರ್ತೇನೆ, ನನ್ನ ಕಷ್ಟ ಪರಿಹಾರ ಮಾಡಿ ಅಂತ ಅಳ್ತಾ ಇದ್ದರೆ ಯಾರು ನಿನ್ನ ಸುದ್ದಿಗೆ ಬರಲ್ಲಪ್ಪ, ನೀನು ಅಳ್ತಾನೆ ಕೂತ್ಕೋ ಎಂದು ಹೇಳಬೇಕಾಗತ್ತೆ. ಹೀಗೆ ಸ್ವಾಮೀಜಿ ಹೇಳ್ತಾರೆ, ಜಗತ್ತಿನ ಕಷ್ಟಗಳಿಗೆ ಏಕಮಾತ್ರ ಪರಿಹಾರ ಏನು? ನೀರಿನ ಹನಿ ಸಮುದ್ರ ಆಗಬೇಕು. ನಮಸ್ಕಾರ.